ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಹಿಮೋಗ್ಲೋಬಿನ್ ಹೇರಳವಾಗಿರುವಂತಹ ದಾಳಿಂಬೆ ಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಸಲಾಡನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ನಾನಿಲ್ಲಿ ದಾಳಿಂಬೆ ಹಣ್ಣಿನ ಜೊತೆಗೆ ಸೌತೆಕಾಯಿಯನ್ನು ಉಪಯೋಗಿಸಿದ್ದೀನಿ. ನೀವು ಸೌತೆಕಾಯಿ ಜೊತೆಗೆ ಕ್ಯಾರೆಟು ಅಥವಾ ಇನ್ಯಾವುದೇ ತರಕಾರಿ ಅಥವಾ ಹಣ್ಣುಗಳನ್ನು ಹಸಿಯಾಗಿ ತಿನ್ನೋ ಅಂಥದ್ದನ್ನು ಉಪಯೋಗಿಸ್ಕೋಬೋದು. ಸೌತೆಕಾಯಿನ ಹೆಚ್ಚುವಾಗ ಒಮ್ಮೆ ಕಹಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ನೋಡಿ ಹೆಚ್ಕೊಳ್ಳಿ. ದಾಳಿಂಬೆ ಹಣ್ಣನ್ನು ಆದಷ್ಟು ಚೆನ್ನಾಗಿ ತೊಳೆದು ಬಿಡಿಸಿ ಎತ್ತಿಟ್ಕೊಳ್ಳಿ. ಅದಕ್ಕೆ ಔಷಧಿ ಹಾಕಿರ್ತಾರೆ, ಹಾಗಿದ್ರಿಂದ ಅದನ್ನು ಆದಷ್ಟು ತೊಳೆದು ಉಪಯೋಗಿಸಿ. ನಂತರ ರುಚಿಗೋಸ್ಕರ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಆಪ್ಷನಲ್ಲು, ಬೇಡ ಅನ್ನೋರು ಕಾಯಿ ತುರಿಯನ್ನು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಇದಕ್ಕೆ ನಿಂಬೆ ರಸದ ಅವಶ್ಯಕತೆ ಇಲ್ಲ. ದಾಳಿಂಬೆ ಹಣ್ಣೆ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ನಿಂಬೆ ಹಣ್ಣನ್ನು ಹಾಕೋ ಅವಶ್ಯಕತೆ ಇಲ್ಲ. ಯಾವುದೇ ಅಡುಗೆಗಾದರೂ ಸ್ವಲ್ಪ ಒಗ್ಗರಣೆ ಇದ್ದರೆ ಆ ಅಡುಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಡಯಟ್ ಕಾನ್ಷಿಯಸ್ ಇರೋರು ಒಗ್ಗರಣೆಯನ್ನು ಬೇಕಿದ್ರೆ ಸ್ಕಿಪ್ ಮಾಡಿಕೊಂಡು ಕಾಳುಮೆಣಸು ಪೌಡ್ರು ಅಥವಾ ಬರೀ ಹಸಿಮೆಣಸಿನ ಪೇಸ್ಟನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆ, ಅರಿಶಿನ ಹಾಗೂ ಉದ್ದಿನಬೇಳೆ, ಕಡಲೆಬೇಳೆಯನ್ನು ಹಾಕ್ಕೊಂಡು 2-3 ಹಸಿಮೆಣಸಿನ ಪೀಸನ್ನು ಸಹ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈ ಒಗ್ಗರಣೆ ಆರಿದ ಮೇಲೇ ನಾವು ಸಲಾಡ್ಗೆ ಹಾಕ್ಕೋಬೇಕು. ಆವಾಗ ಈ ಸಲಾಡ್ ಟೇಸ್ಟ್ ಚೆನ್ನಾಗಿರುತ್ತೆ. ದಾಳಿಂಬೆ ಹಣ್ಣು ತುಂಬ ಆರೋಗ್ಯಕರ ಗುಣಗಳನ್ನು ಹೊಂದಿದೆ. ಅತಿಸಾರ, ಆಮಶಂಕೆ, ಬೇದಿಯಲ್ಲಿ ಇದನ್ನು ಹೆಚ್ಚು ಉಪಯೋಗಿಸೋದ್ರಿಂದ ನಾವು ಆ ರೋಗಗಳಿಂದ ನಿವಾರಣೆ ಹೊಂದ್ಬೋದು. ದಾಳಿಂಬೆ ಹಣ್ಣಿನ ಸಿಪ್ಪೆ, ತೊಗಟೆ ಮತ್ತು ಎಲೆಯಿಂದ ಸಹ ಕಷಾಯ ಮಾಡ್ತಾರೆ. ಥ್ಯಾಂಕ್ ಯು.